ನಮಸ್ಕಾರ. ನಮ್ಮ ಹೆಸರು ಭೀಮರಾಯ್ ಪೂಜಾರಿ ಅಂತೇಳಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ CPIM ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ಚೆನ್ನಪ್ಪಣ್ಣ ಆನೆಗುಂದಿ ಅವರಿಗೆ ಆತ್ಮೀಯವಾಗಿ ಈ ಒಂದು ಗೋಷ್ಠಿಗೆ ನಾನು ಸ್ವಾಗತವನ್ನು ಮಾಡುತ್ತೇನೆ. ಅದೇ ರೀತಿ ಜಿಲ್ಲಾ ಸಮಿತಿ ಮುಖಂಡರಾಗಿರ್ತಕ್ಕಂಥ ಕಾಮ್ರೇಡ್ SM ಸಾಗರ್ ಕಾಮ್ರೇಡ್ ಅವರು ಬಂದಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈಗ ಈ ಒಂದು CPIM ಪಕ್ಷದ ಜನ ಆಂದೋಲನ ಮನೆ ಮನೆ ಭೇಟಿ ಮತ್ತು ಸಹಿ ಸಂಗ್ರಹ 21ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹೋರಾಟದ ಬಗ್ಗೆ ಕಾಮ್ರೇಡ್ ಚೆನ್ನಪ್ಪಣ್ಣ ಆನೆಗುಂದಿ ಅವರು ಒಂದೆರಡು ಮಾತಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಆತ್ಮೀಯ ಎಲ್ಲ ರೈತ ಬಾಂಧವರೇ, ನಾಗರಿಕ ಬಂಧುಗಳೇ, ಕಾರ್ಮಿಕ ಬಂಧುಗಳೇ, ವಿದ್ಯಾರ್ಥಿ ಯುವಜನ ಬಂಧುಗಳೇ ಮತ್ತು ಮಹಿಳಾ ಅಕ್ಕ ತಂಗಿಯರೇ, ನಾಳೆ 21ನೇ ತಾರೀಕು ಬೆಂಗಳೂರಿನಲ್ಲಿ ಪರ್ಯಾಯವಾದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ CPIM ಪಕ್ಷದ ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಬರಬೇಕಂತೇಳಿ ಮೊದಲನೇದಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜನತೆಯ ಗಂಭೀರವಾದ ಸಮಸ್ಯೆಗಳಿಗಾಗಿ ರಾಜ್ಯ ಮಟ್ಟ ನಡೀತಕ್ಕಂಥ CPIM ಪಕ್ಷದ ಸಮಾವೇಶದಲ್ಲಿ ಪ್ರಮುಖವಾದ ಇವತ್ತಿನ ಭ್ರಷ್ಟಾಚಾರದಿಂದ ಕಾಂಗ್ರೆಸ್, BJP, ಜನತಾದಳಗಳ ಧೋರಣೆಗಳಿಂದ ಇವತ್ತು ಜನತೆ ಕಂಗೆಟ್ಟಾಗಿದ್ದಾರೆ. ದೊಡ್ಡ ರೀತಿಯಲ್ಲಿ ಬೀದಿ ಬಿದ್ದಿದ್ದಾರೆ. ರೈತರು ಬೆಳೆದಂಥ ಮಾಲಿಗೆ ಬೆಲೆ ಇಲ್ಲ, ದುಡಿತಕ್ಕಂಥ ಜನತೆಗೆ ಬದುಕಿಗೆ ಆಶ್ರಯ ಇಲ್ಲ, ಮನೆಗಳು ಸಿಕ್ಕಿಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ವಿದ್ಯಾವಂತ MA, BA, BCom ಓದಿರ್ತಕ್ಕಂಥ ಯುವಜನರಿಗೆ ಉದ್ಯೋಗ ಇಲ್ಲದೆ ಇವತ್ತು ನಿರಾಶ್ರಿತರಾಗಿ ದೊಡ್ಡ ರೀತಿಯಲ್ಲಿ ಇವತ್ತು ಜೀವನ ಸಂಕಷ್ಟಕ್ಕೀಡಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ CPIM ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಪರ್ಯಾಯ ರಾಜಕೀಯ ಧೋರಣೆ ಜಾರಿಗೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಮಾವೇಶ ನಡೀತಾ ಇದೆ. ಈಗಾಗಲೇ ನವೆಂಬರ್ 1ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಂದೋಲನ ನಡೆದಿದೆ. ಪ್ರತಿ ಹಳ್ಳಿಗಳಲ್ಲಿ ಮನೆ ಮನೆ ಭೇಟಿ ಕೊಟ್ಟು ಮತ್ತು ಸಹಿ ಸಂಗ್ರಹ ಮಾಡುವ ಮುಖಾಂತರ ಜನತೆಯಿಂದ ನಿಧಿ ಸಂಗ್ರಹ ಕೂಡ ಮಾಡಿ ಈಗಾಗಲೇ ತಯಾರಿ ನಡೆದಿದೆ. ಮತ್ತು ನಾಳೆ ಸಾಯಂಕಾಲ ಶನಿವಾರ 20ನೇ ತಾರೀಕು 3 ಗಂಟೆಯಿಂದ ಬೆಂಗಳೂರಿಗೆ ಮಹಿಳೆಯರು, ಯುವಜನರು, ವಿದ್ಯಾರ್ಥಿಗಳು, ರೈತರು, ಕೂಲಿಕಾರರು ಹೊರಟಿದ್ದೀವಿ. ತಾವು ಕೂಡ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಪ್ರಮುಖವಾದಂಥ ಅಂಶಗಳನ್ನು ಕೇಂದ್ರದ BJP ಸರ್ಕಾರ ತಂದಿರತಕ್ಕಂಥ ಕಾಯ್ದೆಗಳನ್ನು ಬಡವರ ವಿರುದ್ಧವಾಗಿರ್ತಕ್ಕಂಥದ್ದು. 1,20,000 ಮೇಲ್ಪಟ್ಟಿರ್ತಕ್ಕಂಥ ಆದಾಯ ಯಾರಿಗಿದೆ ಅವರಿಗೆ ಇವತ್ತು BPL ಕಾರ್ಡ್ ರದ್ದು ಮಾಡಿರ್ತಕ್ಕಂಥದ್ದು. ಈಗಾಗಲೇ 17 ಲಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಂದಾಗಿದೆ. ಇನ್ನು ಲಕ್ಷ BPL ಕಾರ್ಡ್ ರದ್ದು ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ವಾರ್ಷಿಕ ಆದಾಯ 2,50,000ವರೆಗೆ ಮುಂದುವರಿಸಬೇಕಂತಕ್ಕಂಥ ಮೊದಲನೇ ಆಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮನರೇಗಾ ಯೋಜನೆ ಅಂತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪಾರ್ಲಿಮೆಂಟ್ನಲ್ಲಿ ನಿನ್ನೆ ಕಾನೂನು ಪಾಸ್ ಮಾಡಿ ಆ ಯೋಜನೆಯನ್ನು ಗ್ಯಾರಂಟಿ ಆ್ಯಕ್ಟನ್ನು ರದ್ದು ಮಾಡಿ ಮಂಡಳಿ ಮಾಡಿರ್ತಕ್ಕಂಥದ್ದನ್ನು, ಅಂದರೆ ಬಡವರಿಗೆ ಸಿಗ್ತಕ್ಕಂಥ 2 ಹೊತ್ತಿನ ಊಟನೂ ಕೂಡ ಕಿತ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮನರೇಗಾ ಯೋಜನೆಯನ್ನು ತೆಗೆದುಹಾಕಿ ರಾಮ್ ಅಂತಕ್ಕಂಥ ಯೋಜನೆಯನ್ನು ಇವತ್ತು ಜಾರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಹಣ ಹಾಕಬೇಕಂತೇಳಿ ಕಂಡೀಷನ್ ಆಗಿರ್ತಕ್ಕಂಥದ್ದನ್ನು ಕೈ ಬಿಡಬೇಕು. ಯಥಾ ಪ್ರಕಾರ ಮೊದಲಿನಂತೆ ಮುಂದುವರಿಸಬೇಕಂತಕ್ಕಂಥ ಇವತ್ತು ನಮ್ಮ CPIM ಪಕ್ಷದ ಆಗ್ರಹ ಆಗಿದೆ. ಅದೇ ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ದುಬಾರಿ ವೆಚ್ಚ ಸುಲುಕನ್ನು ವಸೂಲಿ ಮಾಡಿ ಇವತ್ತು ಜನತೆಯನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಅವರ ಮೇಲೆ ಕಡಿವಾಣ ಹಾಕಬೇಕು. ಜೊತೆಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸಬೇಕಾದ್ರೆ ಮೊದಲನೇದಾಗಿ ಖಾಲಿ ಇರುವ ಶಿಕ್ಷಕರನ್ನು ಮತ್ತು ಉಪನ್ಯಾಸಕರನ್ನು ನೇಮಕ ಮಾಡಬೇಕಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಿರುದ್ಯೋಗ ವಿದ್ಯಾವಂತ ಯುವಕರಿಗೆ ಕೂಡಲೇ ಉದ್ಯೋಗ ಸೃಷ್ಟಿ ಮಾಡಬೇಕು. ಅಲ್ಲಿವರೆಗೆ ಇವತ್ತು ಅವರಿಗೆ ತಿಂಗಳಿಗೆ 5,000 ರೂಪಾಯಿ ನಿರುದ್ಯೋಗ ಭತ್ತ ಕೊಡಬೇಕಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಅಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಕಾರ್ಮಿಕರಿಗೆ, ಸ್ಕೀಮ್ ನೌಕರರಿಗೆ ಕನಿಷ್ಠ ವೇತನ 36,000 ರೂಪಾಯಿ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿಸ್ತಾ ಇದ್ದೀವಿ. ಖಾಸಗಿ ರಂಗದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತಕ್ಕಂಥ ಆಗ್ರಹ ಕೂಡ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರನ್ನು ಕಿತ್ತಿ ಹಾಕ್ತಕ್ಕಂಥ ಕಾಯ್ದೆ ಈಗಾಗಲೇ ಮಾಡಿದ್ದಾರೆ. ಅದನ್ನು ರದ್ದುಪಡಿಸಿ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಬೇಕಂತಕ್ಕಂಥ ಆಗ್ರಹ ಕೂಡ CPIM ಪಕ್ಷ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ
CPM ಪಕ್ಷದ ಜನಾಂದೋಲನ ಸಭೆಯಲ್ಲಿ ನಾಳೆ ಬರಬೇಕಂತೇಳಿ ವಿನಂತಿ ಮಾಡಿಕೊಂಡು ನಾನು CPM ಪಕ್ಷದ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಚನ್ನಪ್ಪ ಆನೆಗುಂದಿ.